ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಬ್ರಷ್ ಎಲ್ಲ ಮಾಡಿ ಪುಳಿಯೋಗರೆ ರೆಡಿ ಮಾಡಿ ಟಿಫಿನಿಗೆ, ಆಮೇಲೆ ಹಾಲಿಟ್ಟಿದ್ದೀನಿ ಪಕ್ಕದಲ್ಲೇ, ಕಾಫಿ ಮಾಡಿಕೊಂಡು ಡ್ಯೂಟಿಗೆ ಹೋಗಬೇಕು. ಹಾಯ್ ಗಾಯ್ಸ್, ನಾನಿವಾಗ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀನಿ. ಹೋಗ್ತಾ ಇಲ್ಲೇ ಉಡುಪಿ ಉಪಹಾರ ಇತ್ತು, ಹಾಗೆ ಮಂಗಳೂರು ಬನ್ಸ್ ಒಂದು ಪ್ಲೇಟ್ ಪಾರ್ಸಲ್ ತೊಗೊಂಡೆ ಕಾಫಿ ಜೊತೆಗೆ ತಿನ್ನೋಣ ಅಂತ ಹೇಳಿ. ಡ್ಯೂಟಿನ ಇವಾಗ ಮುಗಿಸಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಲೈಟಲ್ಲಿ ಟಯರ್ಡ್ ಆಗಿದೆ, ಸೊ ಲೆಟ್ಸ್ ಗೋ. ಗುಡ್ ಈವ್ನಿಂಗ್ ಗಾಯ್ಸ್. ನಾನಿವತ್ತು ಜೆಪ್ಟೋದಿಂದ ಕ್ವಾಲಿಟಿ ವಾಲ್ಸ್ನವರ ದ ಡೈರಿ ಫ್ಯಾಕ್ಟರ್ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೀನಿ. ಸೊ 3 ಫ್ಲೇವರ್ನ ಆರ್ಡರ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ಚಾಕ್ಲೇಟ್ನ ಟ್ರೈ ಮಾಡಿದ್ದೆ, ಸೊ ಅದು ಚೆನ್ನಾಗಿತ್ತು, ಚೋಕೋ ಚಿಪ್ಪಿದು. ಹಾಗೆ ಈ ಸಲ ನಾನು 3 ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೆ, ಆಫರ್ ಬೇರೆ ಇತ್ತು. ಸೊ ಒಂದು ವೆನಿಲಾ, ಒಂದು ಆಲ್ಫೋನ್ಸಾ ಮ್ಯಾಂಗೋ, ಮತ್ತೊಂದು ಚಾಕ್ಲೇಟ್ ಐಸ್ ಕ್ರೀಮ್ನ ಟಬ್ಬು 3ನ ಆರ್ಡರ್ ಮಾಡಿದ್ದೆ. ಸೊ ಪ್ರೈಸ್ ಕೂಡ ಓಕೆ, 160, 180 ಏನೋ 220 ಇದೆ. ಜೆಪ್ಟೋದಲ್ಲಿ ಆಫರ್ ಬೇರೆ ಇತ್ತು, ಸ್ವಲ್ಪ ಕಡಿಮೆ ಆಗಿತ್ತು ಪ್ರೈಸು. ಸೊ 3ನ ಆರ್ಡರ್ ಮಾಡಿ ಇವಾಗ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐಸ್ ಕ್ರೀಮ್ ಡಬ್ಬ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಇದು ಕ್ವಾಲಿಟಿ ವಾಲ್ಸ್ನವ್ರದ್ದೇ ಹೊಸದಾಗಿ ಬಿಟ್ಟಿರುವಂತಹದ್ದು, ದ ಡೈರಿ ಫ್ಯಾಕ್ಟರಿ ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಚಾಕ್ಲೇಟ್ ಅಂತೂ ಟ್ರೈ ಮಾಡಿದ್ದೀನಿ, ಚೆನ್ನಾಗಿದೆ. ಸೊ ಮಿಕ್ಕಿರೋದನ್ನು ಕೂಡ ಟ್ರೈ ಮಾಡೋಣ. ನಾನು ಅಂದ್ಕೊಂಡಿರಲಿಲ್ಲ ಆಯ್ತಾ ಟ್ರೈ ಮಾಡಬೇಕು ಅಂತ ಹೇಳಿ, ಯಾಕೆಂದರೆ ಡೈರಿ ಅದು ಚಾಕ್ಲೇಟ್ನ ಆಲ್ರೆಡಿ ತಿಂದಿದ್ನಲ್ಲ, ಹಾಗೆ ಚೆನ್ನಾಗಿತ್ತು. ಮತ್ತು ಈ ಸೀರಿಯಲೆಲ್ಲ ನೋಡುವಾಗ ಪದೇ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇರುತ್ತೆ ಇದರ ಹೊಸದಾಗಿ ಲಾಂಚ್ ಆಗಿರೋದು. ಸೊ ಇದನ್ನು 3ನ ಒಂದು ಸತಿ ಆರ್ಡರ್ ಮಾಡಿ ಟೇಸ್ಟ್ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ಇವತ್ತು ಆರ್ಡರ್ ಮಾಡಿದ್ದೀನಿ. ಸೊ ಇಲ್ಲಿ ಟ್ರೈ ಮಾಡೋಣ. 3 ಚೆನ್ನಾಗಿದೆ, 100% ಚಾಕ್ಲೇಟ್ ಐಸ್ ಕ್ರೀಮ್ ಅಂತೆ. ಸೊ ಗೊತ್ತಿಲ್ಲ, ಇವಾಗ ಡಬ್ಬ ಅಂತ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾವ ರೀತಿ ಇದೆ ಅಂತೇಳಿ ಓಪನ್ ಮಾಡಿದ ನಂತರ ಟೇಸ್ಟ್ ಮಾಡಿದ ನಂತರ ನಿಮಗೆ ರಿವ್ಯೂ ಮಾಡ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಫಸ್ಟಿಗೆ ಇಲ್ಲಿಂದ ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಈ ಪ್ಲೇಟ್ ನೋಡಿದಾಗೆಲ್ಲ ನನಗೆ ಮಂಗಳೂರಿನ ನಮ್ಮದು ಬೊಬ್ಬಾಸ್ ಐಸ್ ಕ್ರೀಮ್, ಇದು ದಿಲ್ಖುಷ್ ನೆನಪಾಗುತ್ತೆ. ಯಾಕೆಂದರೆ ಇದು ಬೋಟಲ್ಲಿ ಕೊಡ್ತಾರೆ. ಇದಕ್ಕೆ ಈ ಥರ ಪ್ಲೇಟಿಗೆ ನಾವು ಬೋಟ್ ಅಂತ ಹೇಳ್ತೀವಿ. ಇದರಲ್ಲಿ 3 ಫ್ಲೇವರ್ ಅವರು ಹಾಕಿ ಶೇಮಿ ಎಲ್ಲ ಹಾಕಿ ಕೊಡ್ತಾರೆ, ಸೂಪರ್ ಇರುತ್ತೆ. ಬೊಬ್ಬಾಸ್ ಐಸ್ ಕ್ರೀಮ್ ಅಂತೂ ಟಾಪ್ ಐಸ್ ಕ್ರೀಮ್. ಸೊ ಅವ್ರದ್ದು ಇನ್ನೊಂದು ಮಂಗಳೂರಲ್ಲಿ ಹೊಸದಾಗಿ ಲಾಂಚ್ ಕೂಡ ಆಗಿದೆ ಅಂತೆ. ಸೊ ಇದನ್ನು ಇವಾಗ ಟ್ರೈ ಮಾಡೋಣ. 3 ಅದೇ ರೀತಿ ಇಟ್ಟು ತಿನ್ನೋಣ ಅಂತ ಹೇಳಿ. ವೆನಿಲಾ, ಚಾಕ್ಲೇಟ್, ಮ್ಯಾಂಗೋನ ಸ್ಟಾರ್ಟಿಂಗ್ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡೆ, ಮತ್ತು ಮ್ಯಾಂಗೋ ಐಸ್ ಕ್ರೀಮ್ನೂ ಕೂಡ ಹಾಕ್ಕೊಂಡೆ. ಆಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಚಾಕ್ಲೇಟ್ ಅಂದರೆ ನನಗೆ ತುಂಬ ಫೇವ್ರೇಟ್ ಆಯಿತಾ. ಅದರಲ್ಲೂ ಇದರಲ್ಲಿ ಚಾಕೋ ಚಿಪ್ಸ್ ಎಲ್ಲ ಬಾಯಿಗೆ ಸಿಗುತ್ತೆ. ಸೊ ಸೂಪರಾಗಿರುತ್ತೆ ನೋಡಿ, ಚೆನ್ನಾಗಿದೆ. ಇವಾಗ ಹಾಕೋಣ, ಎಲ್ಲ ಒಂದೊಂದು ಸ್ಕೂಪ್ ಹಾಕಿದ್ದೀನಿ. ಹಾಕಿ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ. ಸೊ ಇದರದ್ದು ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ, ನೀವು ನೋಡಿರ್ತೀರ. ನೀವು ಟ್ರೈ ಮಾಡಿದರೆ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೆನ್ಯೂನ್ ಫೀಡ್ಬ್ಯಾಕ್ನ ಕಮೆಂಟ್ ಮಾಡಿ. ಮತ್ತು ಎಂತ ಗೊತ್ತಾ, ನೀವು ಟ್ರೈ ಮಾಡಿಲ್ಲ ಅಂದರೆ ನಾನು ಇವಾಗ ರಿವ್ಯೂ ಕೊಡ್ತೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ಓಕೆ, ಅಂಥದ್ದೇನು ಕಾಸ್ಟ್ಲಿ ಅಲ್ಲ, 160, 170, 200 ಅಷ್ಟೇ ಅಲ್ವಾ. ಸೊ ಒಂದು ಟಬ್ಬು ಬರುತ್ತೆ, ನೀವು ಕೂಡ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು. ಯಾಕೆಂದರೆ ಅದು ತುಂಬ ಮಂದಿ ತಿನ್ಬೋದು. ಒಂದು ಡಬ್ಬದಲ್ಲಿ ಏನಿಲ್ಲ ಅಂದರೆ 2 ಸ್ಕೂಪ್ ಥರ ಆದ್ರೂ ಒಂದು 6-7 ಮೆಂಬರ್ಸ್ ತಿನ್ಬೋದು, ಮೋರ್ ದೆನ್ 6-7 ಮೆಂಬರ್ಸ್ ತಿನ್ಬೋದು ಪಕ್ಕ. ಸೊ ಐಸ್ ಕ್ರೀಮ್ ಲವರ್ಸ್ಗೂ ಇದನ್ನು ಕೊಡ್ಬೋದು ಅನಿಸುತ್ತೆ. ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಇದೆ. ನಮಗೆ ಬಂದಾಗಲೂ ಅಷ್ಟೇ ಮೆಲ್ಟೇನು ಐಸ್ ಕ್ರೀಮ್ ಆಗಿರಲಿಲ್ಲ. ಸೊ ಅವರು ಚೆಂದ ಮಾಡಿ ಬೇಗನೆ ಸರ್ವಿಸ್ ಕೂಡ ಕೊಟ್ಟರು. ನೋಡಿ ಇಲ್ಲಿ ಇವಾಗ 3 ಹಾಕ್ಕೊಂಡಿದ್ದೀನಿ ಅಷ್ಟೇ, ಮತ್ತು ಗಾರ್ನಿಷ್ ಏನು ಮಾಡಿಲ್ಲ. ಯಾಕೆಂದರೆ ನಾನು ರಿವ್ಯೂ ಮಾಡೋದ್ರಲ್ಲೇ ಇದ್ದೆ, ಗಾರ್ನಿಷ್ ಮಾಡೋಕ್ಕೆ ಹೋಗಿಲ್ಲ. ಹೇಗಿದೆ ಹಾಗೇನು ರಿವ್ಯೂ ಕೊಡೋಣ ಅಂತ ಹೇಳಿ. ವೆನಿಲಾ, ಚಾಕ್ಲೇಟ್, ಮ್ಯಾಂಗೋ. ಸೊ ನಾನಿವಾಗ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿರೋದು ಮ್ಯಾಂಗೋ ಐಸ್ ಕ್ರೀಮ್ನ. ಸೊ ಇದು ಮ್ಯಾಂಗೋ ಐಸ್ ಕ್ರೀಮ್ ಚೆನ್ನಾಗಿತ್ತು. ಮ್ಯಾಂಗೋ ಅಲ್ಲ, ಇದು ಆಲ್ಫೋನ್ಸಾ ಮ್ಯಾಂಗೋ ಅಂತ ಹೇಳಿ ಚೆನ್ನಾಗಿತ್ತು. ಇದು 20 ರೂಪೀಸ್ ಸ್ಟಿಕ್ ಒಂದು ಬರುತ್ತೆ, ಅದೇ ಥರ ಸೇಮ್ ಟೇಸ್ಟ್ ಇತ್ತು. ಮತ್ತು ಚಾಕ್ಲೇಟ್ ಇದು ಆಲ್ರೆಡಿ ಟ್ರೈ ಮಾಡಿದ್ದೆ, ಅದನ್ನು ಹೇಳೋದು ಬೇಡ, ಫಸ್ಟ್ ಕ್ಲಾಸ್ ಆಗಿದೆ, ಡೆಲಿಷಿಯಸ್ ಆಗಿದೆ. ಚೋಕೋ ಚಿಪ್ಪು ಇದೆಲ್ಲ ಹಾಗೆ. ಮತ್ತು ತಿನ್ನೋದು ಒಬ್ಬ ಥರದಲ್ಲಿ ನಂಗೆ ಗೊತ್ತೇ ಆಗಿಲ್ಲ ನೋಡಿ, ಬಾಯಿ ಹತ್ರ ತುಟಿಯಲ್ಲಿ ಅದನ್ನು ಐಸ್ ಕ್ರೀಮ್ ಮೆತ್ಕೊಂಡಿದೆ, ಗೊತ್ತಾಗಿಲ್ಲ. ಆಮೇಲೆ ಲಾಸ್ಟಿಗೆ ವೆನಿಲಾ ಐಸ್ ಕ್ರೀಮ್ ಟ್ರೈ ಮಾಡಿದೆ. ಸೊ ವೆನಿಲಾನು ಓಕೆ, ಬಟ್ ವೆನಿಲಾದ ಫ್ಲೇವರ್ ನಂಗೆ ಅಷ್ಟು ಸಡನ್ನಾಗಿ ಗೊತ್ತಾಗಿಲ್ಲ, ಯಾಕಂದರೆ 2 ಮಿಕ್ಸ್ ಮಾಡಿ ತಿನ್ನಲ್ಲ, ಹಾಗಾಗಿರ್ಬೋದು. ಅದಕ್ಕೆ ಇನ್ನೊಂದು ಸರ್ತಿ ತಿಂದೆ, ಚೆನ್ನಾಗಿತ್ತು. ಮತ್ತು ಲಾಸ್ಟ್ನಲ್ಲಿ ವೆನಿಲಾ ಮತ್ತು ಚಾಕ್ಲೇಟ್ 2 ಮಿಕ್ಸ್ ಮಾಡಿ ತಿಂದೆ. ಐಸ್ ಕ್ರೀಮ್ ಅಂತೂ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.